Hey guys, welcome back to my channel, Nisha Vlogs. So after a long time ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಆಫ್ ಸಮ್ ರೀಸನ್ ಅಂತ ಹೇಳೋಕ್ಕಾಗಲ್ಲ. ಈಗ ನನಗೆ ರಜೆ ಇರೋದ್ರಿಂದ ಸ್ವಲ್ಪ 4 ಮಂತ್ಸ್ ಮನೇಲೇ ಕೂತ್ಕೊಂಡು ಈಗ ಮತ್ತೆ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಈಗ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಜುಲೈ 6th. ನಾನು ಅಂದ್ಕೊಂಡಿದ್ದು ಥರ್ಸ್ಡೇ ಸ್ಟಾರ್ಟ್ ಮಾಡೋಣ ಅಂತ, ಬಟ್ ಇವತ್ತು ಸಂಡೇ. ಇಟ್ಸ್ ಓಕೆ, ನೀವು ಸ್ಟಾರ್ಟ್ ಮಾಡೋಣ ಇವತ್ತೇ. ಇವತ್ತು ನಾನು ಆಚೆ ಹೋಗ್ತಿದ್ದೀನಿ ಆ್ಯಂಡ್ ಯಾರೂ ಇಲ್ಲ, ಯಾರ್ಯಾರು ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ಆ್ಯಂಡ್ ಯಾರ್ಯಾರು ಮನೇಲಿರ್ತಾರೆ ಸೋಂಬೇರಿಗಳು ಅಂತ ನಾನು ತೋರಿಸ್ತೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಏನೋ ಒಂಥರ ನ್ಯೂ ಜರ್ನಿ ಸ್ಟಾರ್ಟ್ ಮಾಡಿದಾಗ ಅನಿಸ್ತಾ ಇದೆ, ಮತ್ತೆ ಹೊಸ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡು. ದಿಸ್ ಈಸ್ ಆಲ್ ಬಿಕಾಸ್ ಆಫ್ ಮೈ ಮದರ್. ಸ್ಟಾರ್ಟ್ ಮಾಡು, ಈಗ ನೀನು ಕಾಲೇಜ್ಗೆ ಹೋಗ್ತೀಯ ಅದನ್ನು ಸ್ಟಾರ್ಟ್ ಮಾಡು. ಸಪೋರ್ಟ್ ಆಗಿದ್ದಾರೆ ಸ್ವಲ್ಪ ನಮ್ಮ ಅಮ್ಮನವ್ರು, ಬಿಕಾಸ್ ನಮ್ಮ ಅಪ್ಪ ಇರಲ್ಲ, ನಮ್ಮ ಅಮ್ಮನವ್ರು. ಗೈಸ್, ಈಗ ಮತ್ತೆ ನಾನು ವ್ಲಾಗ್ನ 2:30ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಿಕಾಸ್ ನಾವು ಆಗಲೇ ಹೋಗ್ಬೇಕಾಯ್ತು. ಈಗ ಜಸ್ಟ್ ಲಂಚನ್ನು ಮುಗಿಸ್ಕೊಂಡ್ವಿ, ನಾವು ಓಡಬೇಕಾಯ್ತು. ಈಗ ಸಡನ್ನಾಗಿ ರೈನ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಮ್ಮ ಅಪ್ಪ ಕಾರಲ್ಲಿ ಹೋಗೋದಾ ಇಲ್ಲ ಸ್ಕೂಟಿಲಿ ಹೋಗೋದಾ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಬಟ್ ನೀವು ಸ್ಕೂಟಿಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಇಲ್ಲ ಅಂದರೆ ಕಾರಲ್ಲಿ ಹೋಗಬೇಕಾಗುತ್ತೆ. ಆ್ಯಂಡ್ ಹೋಗ್ತಿರೋದು ಬಂದು ನಾನು ನಮ್ಮ ಅಪ್ಪ ಮತ್ತು. ಸೊ ನಿಮ್ಮ ಮನೇಲೂ ಒಬ್ರು ಸಿಬ್ಲಿಂಗ್ಸ್ ಇದ್ದೇ ಇರ್ತಾರೆ, ಇರಿಟೇಟ್ಸ್ ಲೈಕ್ ದಿಸ್. ಆನ್ ಮಾಡು, ಈ ಥರ ಇದ್ದೇ ಇರ್ತಾರೆ. ನಂಗೆ ಗೊತ್ತು ಎಲ್ಲರ ಮನೇಲಿ ಒಬ್ರು ಸಿಬ್ಲಿಂಗ್ಸ್ ಇದ್ದೇ ಇರ್ತಾರೆ. ಮೋಸ್ಟ್ ಸಿಬ್ಲಿಂಗ್ಸ್ ದೊಡ್ಡವರು, ಎಲ್ಡರ್ ಒನ್ ಈಸ್ ಮೋಸ್ಟ್ ಇರಿಟೇಟಿಂಗ್. ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎನಿವೇಸ್ ಹೊತ್ತು ಹೋಗಲೇಬೇಕು. ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿಗೆ ಅಂದರೆ ಎಲ್ಲಿಗೆ ಹೋಗ್ತಿದ್ದೀವಿ ನಿತಿನ? ನಾವು ಹೋಗ್ತಿರೋದು ನಮ್ಮ ಸೈಟ್ ಹತ್ರ. ಇವತ್ತು ನಮ್ಮ ಸೈಟ್ನ ತೋರಿಸ್ತೀನಿ, ಬನ್ನಿ ಹೋಗೋಣ. ಏನಾಗುತ್ತೆ, ಹೋಗ್ತೀವ ಇಲ್ವಾ ಅಂತನೂ ಕ್ವಶನ್. ಹೋಗ್ತೀವ ಇಲ್ವಾ ಇವತ್ತು ಅಂತ ಕ್ವಶನ್ ಮಾಡ್ಕೊಂಡು ನೋಡೋಣ ಹೋಗ್ತೀವ ಇಲ್ವಾ ಅಂತ. ಸೊ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಬ್ಲಾಗ್. ಅಲ್ಲವಕ್ಕೊಂದು 5 ಸ್ಕೂಟಿ ಆದರೆ ಬೇಗ ಆಗಿರೋದು, ಕಾರಲ್ಲ. ಕೊನೆಗೂ ನಾನು ನಮ್ಮಪ್ಪ ಕಾರಲ್ಲಿ ಹೊರಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಈಗ ಮಳೆ ಬಂದಿರೋ ಕಾರಣ ನಮ್ಮಪ್ಪ ಕಾರನ್ನ ಸ್ವಲ್ಪ ಮೇಲೆ ಡಸ್ಟ್ ಮಾಡ್ತಿದ್ದಾರೆ. ವಾಶ್ ಮಾಡಿದರು, ಮಳೆ ಬಂದಿತ್ತಲ್ಲ ಅಂತ ಮತ್ತೆ ಡಸ್ಟ್ ಮಾಡ್ತಿದ್ದಾರೆ. ಸೊ ಹೋಗ್ಬಿಟ್ಟು ನಮ್ಮ ಸೈಟ್ನ ಇವತ್ತು ಲಾಸ್ಟ್ ಟೈಮ್ ಹೋಗಿದ್ದೆ, ಬಟ್ ವಿಡಿಯೋ ಮಾಡಿದ್ದೆ. ಆದರೆ ಸೈಟಲ್ಲಿ ತೋರ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಈ ಸತಿ ಹೋಗ್ಬಿಟ್ಟು ನಮ್ಮ ಸೈಟ್ನ ಒಂಚೂರು ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಮತ್ತೆ ನಮ್ಮ ಹತ್ರ ಪ್ರಾಪರ್ಟಿ ಅಂತ ಇರೋದು ಇದು ಒಂದೇ. ಇನ್ನು ಬಿಟ್ಟರೆ ಊರಲ್ಲಿ ಸ್ವಲ್ಪ ಇದೆ, ಬಿಟ್ಟರೆ ಇನ್ನೇನು ಇಲ್ಲ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿರೋದ್ರಿಂದ ಏನೋ ಒಂಥರ ನರ್ವಸ್ನೆಸ್ಸು. ಬಟ್ ಹೋಪ್ ಇದೆ ಈ ವ್ಲಾಗ್ ಓಡುತ್ತೆ ಅಂತ, ಅದರ ಮೇಲೆ ಮಾಡ್ತಾಯಿದ್ದೀನಿ. ಆಮೇಲೆ ತುಂಬ ದಿವಸದ ನಂತರ ನಾನು ನಮ್ಮ ಅಪ್ಪ ಮಾತ್ರ ಇಬ್ಬರು ಆಚೆ ಹೋಗ್ತಿರೋದು. ತುಂಬ ದಿವಸನೇ ಆಯಿತು. ಆ್ಯಂಡ್ 3.5 month ಆಯಿತು ನಾನು ಮನೇಲೇ ಇರೋದ್ರಿಂದ ನನಗೆ ಹೋಗ್ಬೇಕು ಅನಿಸ್ತಿದೆ, ಬಟ್ ನಮ್ಮ ಅಣ್ಣಗೆ ಹೋಗ್ಬೇಕು ಅಂತ ಎಲ್ಲೂ ಅನಿಸ್ತಿಲ್ಲ. ಸೊ ನಮ್ಮ ಅಣ್ಣ ನಮ್ಮ ಅಮ್ಮ ಇಬ್ಬರು ಮನೇಲೇ ಇದ್ದಾರೆ. ಆ್ಯಂಡ್ ಅವನಿಗೀಗ ಎಕ್ಸಾಮ್ ನಡೀತಿದೆ. ಅವನು ಎಕ್ಸಾಮ್ ಮುಗಿಸ್ಕೊಂಡು ಆದಮೇಲೆ ಮತ್ತೆ ನಾವು ಇನ್ನೊಂದು ಕಡೆ ಎಲ್ಲೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ಕೂಡ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇನ್ನು ಅಪ್ಕಮಿಂಗ್ ವೀಡಿಯೋಸ್ ಕೂಡ ಮಾಡ್ತೀನಿ ಡೈಲಿ. ಈ ಸೈಟ್ ಏನಿದೆ ಅದು ಎಲ್ಲಿರೋದು ಅಂತ ನನಗೆ ಎಕ್ಸಾಕ್ಟ್ ಅಡ್ರೆಸ್ ಗೊತ್ತಿಲ್ಲ, ಬಟ್ ನಮ್ಮಪ್ಪ ಹೇಳಿರೋ ಪ್ರಕಾರ ತುಮಕೂರು ರೋಡಲ್ಲಿರೋದು, ಬಟ್ ನಾಟ್ ಇನ್ ದ ಮೇನ್ ರೋಡಲ್ಲಿ ಇಲ್ಲ, ಒಳಗಡೆ ಹೋಗ್ಬೇಕಾಗತ್ತೆ. ಆ್ಯಂಡ್ ಅಲ್ಲಿ ನಮ್ಮ ರಿಲೇಷನ್ಸ್ ಮತ್ತು ನಾವು ಸೇರಿ ಈಸ್ಕೊಂಡಿರೋದು. ನಮ್ಮ ರಿಲೇಷನ್ ಆಫ್ ಸೈಟ್, ನಾವು ಆಫ್ ಸೈಡ್ ತೊಗೊಂಡು ಈಸ್ಕೊಂಡಿರೋದು. ನಾನು ಈಗ ರೀಸೆಂಟಾಗಿ ಏನಾಯ್ತು ಅಂತ ಗೊತ್ತಿಲ್ಲ, ನಾನು ಅಪ್ಪನ ಕೇಳಿದೆಪ್ಪ ಸೈಟ್ ಹತ್ರ ಹೋಗ್ಬಿಡೋಣ ಸಂಡೇ ಅಂತ, ಬಿಕಾಸ್ ಎಲ್ಲೋ ಹೋಗೋ ಪ್ಲಾನ್ ಇರಲಿಲ್ಲ. ಅಲ್ಗಾರು ಹೋಗ್ಬಿಡೋಣಪ್ಪ ಅಂದೆ. ನಮ್ಮಪ್ಪ ಸರಿ ಹೋಗೋಣ ಅಂತ ಹೇಳಿದರು, ನೋಡೋಣ ಅಂದಿದ್ರು. ಬಟ್ ಬೆಳಗ್ಗೆ ಏನೋ ಅವರೇ ಬಂದುಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಹೋಗ್ತಿದ್ದೀವಿ, ಹೋಗಾದ್ಮೇಲೆ ಎಲ್ಲ ತೋರಿಸ್ತೀವಿ. It looks ಸೌಂಡ್ ಕಮ್ಮಿ ಕೊಡಪ್ಪ.
ನಮ್ಮ ಸೈಟಿಗೆ ಹೋಗ್ಬೇಕಾದ್ರೆ ಈ ಥರ ಕಾಡು ಎಲ್ಲ ಕಾಣಿಸುತ್ತೆ. ಅಲ್ಲಿ ಮನೆ ಕಟ್ಟಿದ್ದಾರೆ. ಸೊ ಅದೆಷ್ಟು ಅಳತೆ ಇದೆ ಅದಷ್ಟು ನಮ್ಮ ಸೈಡ್, ಈ ಕಡೆ ಸೈಡು, ಅದು ಆ ಕಡೆ ಬೇರೆ ಅವ್ರದ್ದು. ನಮ್ಮ ಪಕ್ಕದಲ್ಲಿ ಯಾರು ತಗೊಂಡಿದ್ರಲ್ಲ, ಯಾರು ತಗೊಂಡಿದ್ರು? ಆ್ಯಂಡ್ ಇದು ರಿಲೇಷನ್ ಹಾಕೊತೀನಿ, ಕರೆಕ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ಆ ಕಡೆನೇ ಯಾರೋ ಈಸ್ಕೊಂಡಿದ್ರು, ಮೋಸ್ಟ್ಲಿ ಅವ್ರು ಮಾಡಿರಬೇಕು, ಪರ್ಫೆಕ್ಟಾಗಿ ಗೊತ್ತಿಲ್ಲ. ನಾನು ನಮ್ಮಪ್ಪ ಫೋನ್ನ ಅಡ್ಜಸ್ಟ್ ಮಾಡಿ ಹಿಂದೆ ಇಡ್ತಾಯಿದ್ದೀನಿ. ಬಿಕಾಸ್ ನಮ್ಮಪ್ಪ ಈ ಕಡೆ ಎಲ್ಲರೂ ನೋಡ್ತೀಯ ಅಂತ ತೋರಿಸಿದ್ನಲ್ಲ, ಅದೇ ನನ್ನ ಸೈಟು. ಆ್ಯಂಡ್ ಅದೇನೋ ಖಾತೆ ಕಂದಾಯ ಸಮಥಿಂಗ್ ಏನೋ ಮಾಡಿಸ್ಬೇಕಂತವ್ರು. ಸೊ ಅದನ್ನು ಕೇಳಿದ್ರು, ಇಲ್ಲೊಂದು ಮನೆ ಆಗಿದೆ ನಮ್ಮ ಸೈಟ್ ಹತ್ರ. ಸೊ ಅವ್ರು ಮಾಡಿಸ್ಕೊಬಂದ್ರಂತೆ. ಈಗ ನಾವು ಅದೇ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನಾವು ಅದಕ್ಕೆ ಏನೇನು ಡೀಟೇಲ್ಸ್ ಬೇಕು ಎಲ್ಲ ತಿಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗ್ರಾಮ ಪಂಚಾಯತಿಲಿ. ಸೊ ನಾನೀಗ ನಮ್ಮಪ್ಪ ಫೋನ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ, ಬಿಕಾಸ್ ನಾನು ಫೋಟೋಸ್ ತಗೋಬೇಕು ಅಂತ ಇದನ್ನು ಅಡ್ಜಸ್ಟ್ ಮಾಡ್ತಿದ್ದೀನಿ. ನಮ್ಮಪ್ಪ ಮೊಬೈಲಲ್ಲಿ ಚೆನ್ನಾಗಿ ಬರುತ್ತೆ ಫೋಟೋಸ್, ಬಟ್ ಬೀಳದೇ ಇದ್ದರೆ ಸಾಕು ಅಂತ ಬೇಡ್ಕೊತಿದ್ದೀನಿ. ಅದು ಯಾಕೋ ನಿಲ್ತಾನೇ ಇಲ್ಲ. ಬಾಯ್ ಬಾಯ್ ಟು ಅವರ್ ಸೈಟ್. ನೆಕ್ಸ್ಟ್ ಟೈಮ್ ನಮ್ಮಪ್ಪ ಮಾತ್ರ ಬರ್ತಾರೆ ಅಲ್ವಪ್ಪ? ಖಾತೆ ಕಂದಾಯ ಎಲ್ಲ ಮಾಡ್ಸೋಕ್ಕೆ ನಮ್ಮಪ್ಪ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಅದಪ್ಪ ವರ್ಷ ವರ್ಷ ದುಡ್ಡು ಕಟ್ಟಬೇಕಾ ಅದಕ್ಕೆ? ವರ್ಷ ಖಾತೆ ಕಟ್ಟಬೇಕು. ಏನೋ ಕಟ್ಟಬೇಕು? ಸೈಟ್ ಈಸ್ಕೊಂಡಿರ್ತಾನೆ, ಅದಕ್ಕೆ ಅಷ್ಟು ದುಡ್ಡು ಕಟ್ಟಿರ್ತಾನೆ. ಇದು ಎಲ್ಲ ಮಾಡಿಸ್ಬೇಕು ಇದ್ದಾರೆ ಅನ್ನೋಕ್ಕೆ. ನೋಡು ಅವ್ರು ಎಷ್ಟು 8,000 ಎಷ್ಟು ಹೇಳಿದ್ರಲ್ಲ ಅವರು, 3,500 ಮಾಡ್ಸೋಕ್ಕಾಯ್ತು. ಅದೇ 3,500 ಕಟ್ತವ್ರು. ಇದು ಸೇರಿ ನೀರು ಅಲ್ಲಿಂದ ತರಿಸ್ತಿದ್ದಾರಲ್ಲ, ಅದಕ್ಕೆ 2,000 ವರ್ಷಕ್ಕೆ. ಪರವಾಗಿಲ್ಲ 3,500 ಅಂದರೆ ನೋಡ್ಬೇಕು, ತಡಿ ನೋಡೋಣ. ಗೈಸ್ ಅಷ್ಟೇ ನಮ್ಮ ಏನದು ಸೈಟ್, ಇಲ್ಲಿರೋ ಸೈಟ್. ಎಷ್ಟಪ್ಪ ಲೆಂತ್ ಬಿಡುತ್ತಲ್ಲ, ಎಷ್ಟೈತೆ? 20/30 ಇದೆ. ಸೊ ಆ ಸೈಟ್ ನನಗೆ ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆದರೆ ಇಲ್ಲಿ ಏರಿಯಾ ಇಂಪ್ರೂವ್ ಆಗಿಲ್ಲ ಅಂದರು, ಒಂಥರ ಹಳ್ಳಿ ವಾತಾವರಣ. ಇಲ್ಲೂ ಆಗುತ್ತೆಪ್ಪ, ಸ್ವಲ್ಪ ಟೈಮ್ ಆಗುತ್ತೆ. ನನ್ನ ಪ್ರಕಾರ ಒಂದೆರಡು ಬಿಲ್ಡಿಂಗ್ ಇದ್ದರೆ ಆಗ್ಬಿಡುತ್ತೆ ಇಲ್ಲೂ. ಅದೇ ಇಲ್ಲಿ ಹಳ್ಳಿ ವಾತಾವರಣ ಚೆನ್ನಾಗಿದೆ, ಒಂಥರ ಕಮ್ ಸನ್ರೈಸ್, ಕಮ್ ಸನ್ರೈಸ್. ರಜೆ ಹಾಕ್ಬಿಟ್ಟು ಬರ್ಬೇಕಮ್ಮ, ಒಂದು ಮಾಡ್ಸ್ಕೊಂಡು ಹೋಗ್ಬೇಕು. ಒಂದು 2 ದಿನ ಆಗಲಿ, 1 ದಿನ ಆಗಲಿ. ಫ್ರೆಂಡ್ಸ್, ಈಗ ಆನ್ ದ ವೇ ಹೋಗ್ತಾ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮನೆ ಇರೋದು ಎಲ್ಲಿಪ್ಪ? BL ಯಾವ ಸರ್ಕಲ್ ಏನೋ, ಯಾವ ಊರ ಗೊತ್ತಿಲ್ಲ ಏನಕ್ಕೆ ಮುಂದೆ ಯಾವ ಸರ್ಕಲ್ ಏನೋ ಗೊತ್ತಿಲ್ಲಂತೆ. ಬರ್ತಾವ್ರೆ, ಅಲ್ಲೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾವ ಏರಿಯಾ ನೋಡು? ವೇಣುಗೋಪಾಲ ಸ್ವಾಮಿ ರಸ್ತೆ ನೋಡ್ಬಿಟ್ರೆ ಜಾಲಹಳ್ಳಿ ಕ್ರಾಸ್ ಹತ್ರ ಇದೆ. ಆರ್ಟ್ ಚಿಪ್ಸ್ ವೆಂಕಟೇಶ್ವರ ಆರ್ಟ್ ಚಿಪ್ಸ್. ಇವರು ಕುಡ್ದಿರೋದೆಲ್ಲ ಒಟ್ಟಿಗೆ ಮಾಡಿ ಕೊಡ್ತಾರಲ್ಲ, ಅಂಗಡಿಗೆ ಅಲ್ಲೆಲ್ಲ ಹೋಗಕ್ಕಲ್ಲ ನಾವು. 100 ರೂಪಾಯಿ ಕೊಡ್ಬಿಟ್ಟು ನಮ್ಮ ದೊಡ್ಡಮ್ಮ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಮ್ಮ ದೊಡ್ಡಮ್ಮ ಮನೆಯದು. ಸೊ ಹೆಚ್ಚಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವ್ಲಾಗ್.